ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಕೆಲವೊಂದಿಷ್ಟು ಬ್ಲೌಸ್ಗಳ ವರ್ಕ್ ಆಗ್ಯಾವ. ಅದೇ ಸ್ಟಿಚಿಂಗ್ ಏನು ಮಾಡೋ ಹಂಗಿಲ್ಲ, ವರ್ಕ್ ಅಷ್ಟೇ ಮಾಡಿಬಿಡೋದು. ಹಾಗಾಗಿ ಒಂದು ವರ್ಕ್ ಏನೋ ತೋರಿಸ್ತೀನಿ, ಆಮೇಲೆ ಒಂದು ಬ್ಲೌಸ್ ಕಟ್ಟಿಂಗ್ ಅಷ್ಟು ತೋರಿಸ್ತೀನಿ. ಈ ಸದ್ಯಕ್ಕೆ ಇದೊಂದು ಹಾಕ್ತೀನಿ. ಇದು ಆಫರ್ ಒಳಗೆ ಬಂದಂಥ ಬ್ಲೌಸ್ಗಳು ನೋಡ್ಬೇಕು. ಜಸ್ಟ್ ಈ ರೀತಿ ಇದು ಬ್ಯಾಕ್ ಪಾರ್ಟ್ ಈ ರೀತಿ ಮಾಡಿ ಈ ರೀತಿ ಲೈನಿಂಗ್ ಬರ್ತಾರೆ. ಇದೊಂದು ಸಿಂಪಲ್ ಆಗಿರೋ ಡಿಸೈನ್. ಸ್ಲೀವ್ ಇಷ್ಟ ಲೈನಿಂಗ್, ಅದು ಲೈನಿಂಗ್ ಬಂದು ಬುಟ್ಟ ಕೊಟ್ಟೆ. ಇನ್ನು ಬಹಳಷ್ಟು ಬ್ಲೌಸ್ ಮಾಡಿದ್ದೆ, ಅದರ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇನ್ನು ಬಹಳಷ್ಟು ಬ್ಲೌಸ್ಗಳನ್ನ ವರ್ಕ್ ಮಾಡಿ ಕೊಟ್ಟೇನಿ. ಇದೇನೈತಲ್ಲ, ಇದೇ ಡಿಸೈನನ್ನ ಇವಾಗ ನಾನು ಹಾಕ್ತಾ ಇರೋದು. ಇದೇ ಡಿಸೈನನ್ನ ಹಾಕತ್ತೀನಿ ಇವಾಗ, ಸೇಮ್ ಡಿಸೈನ್. ಅದೇ ರೀತಿ ಇನ್ನು 4 ಡಿಸೈನ್ ಸೇಮ್ ಹಾಕೋದಾವ. ಇನ್ನು ಮಾಡಿರೋ ಬ್ಲೌಸ್ಗಳು ಅದಾವ, ಆದ್ರೆ ಅವೆಲ್ಲ ಒಮ್ಮೆಲೆ ತೋರಿಸ್ತಾರೆ. ಅಂದ್ರೆ ಸ್ಟಿಚಿಂಗ್ ಆಗಿರೋಂಥ ಬ್ಲೌಸ್ಗಳು ಅದಾವೆಲ್ಲ ಎಲ್ಲ ಒಮ್ಮೆ, ಅಂದ್ರೆ ಅವ್ರು ಒಂದು ಮದ್ವೆ ಬ್ಲೌಸ್ಗಳು ಅವೆಲ್ಲ. ಆಮೇಲೆ ಅವೆಲ್ಲ ಒಮ್ಮೆ ತೋರಿಸ್ತಾನೆ, ಎಲ್ಲ ಡಿಸೈನ್ ಹೆಂಗೆ ಬಂದಾವು, ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತು, ಯಾವ ಪ್ಯಾಟ್ರನ್ ಒಳಗೆ ಸ್ಟಿಚ್ ಮಾಡೈತಿ, ಆಮೇಲೆ ಎಷ್ಟು ಕುಚ್ಚು ಕಟ್ಸಿರು, ಎಷ್ಟು ಸಾಡಿ ವರ್ಕ್ ಮಾಡ್ಸ್ಯಾರ ಅನ್ನೋದೆಲ್ಲ ಒಮ್ಮೆ ಒಂದು ಸಪ್ರೇಟಾಗಿ ನಾ ಅದ್ರದ್ದು ವಿಡಿಯೋ ಮಾಡ್ಬೇಕಂತೇಳಿ ಅದು ಸಪ್ರೇಟಾಗಿ ತೋರಿಸ್ತೇನೆ. ಇವಾಗ ಕಟ್ಟಿಂಗ್ ನೋಡ್ಕೊಂಡು ಇದು ಅಗದಿ ತೀರಾ ಬಿಗಿನರ್ಸ್ ಬೇಕಾದಂಗೆ ಆರಾಮ್ಸೆ ಕಟ್ ಮಾಡ್ಬೋದು. ಅಷ್ಟು ಈಸಿಯಾಗಿ ಇದು ಕಟ್ಟಿಂಗ ತೋರಿಸ್ಕೊಡಕತ್ತೀನಿ. ಫಸ್ಟಿಗೆ ಅವ್ರ ಎದೆಗಳು ಏನಿರುತ್ತಲ್ಲ ಅದರೊಳಗೆ 3 ಇಂಚ್ ಕೂರಿಸಿ ಇದನ್ನ ಇಟ್ಕೊಳ್ಬೇಕು. ಅವ್ರ ಎದೆಗಳ ಬಂದ್ಬಿಟ್ಟು 9 ಇಂಚ್ ಐತಿ. ನಾ ಇದ್ರೊಳಗೆ 3 ಇಂಚ್ ಕೂರಿಸ್ಕೊಂಡು 12 ಇಂಚ್ ತೊಗೊಂಡೆ. ನೋಡ್ತಿರ್ಬೋದು ನೀವು, ಈಗ 12 ಇಂಚ್ ತೊಗೊಂಡೆ. 12 ಇಂಚ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಬೋದು. ಉದ್ದಾಟ ಬಂದ್ಬಿಟ್ಟು 14 ಇಂಚ್ ಐತಿ. ನಾ 15 ಇಂಚ್ ಇಟ್ಕೊಳ್ಬೇಕು. ಅಗದಿ ಈಸಿ ಮೆಥಡ್ ಒಳಗನ ಇದನ್ನ ಕಟ್ಟಿಂಗ್ ಹೇಳ್ಕೊಡೋದು. ಹಿಂಗೊಂದು ಲೈನ್ ಹೇಳ್ಕೊಡ್ತೀನಿ. ಇದೇನಿರ್ತಲ್ಲ, ಇದು ಉಳಿದಂಥ ಪಾರ್ಟ್ಸನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು. ಮ್ಯಾಲೆ ಟರ್ನ್ ಮಾಡ್ಕೊಂಡ ಇವಾಗ ಫ್ರಂಟ್ ಪಾರ್ಟ್ ಪ್ಯಾಡ್ ಪಾರ್ಟಿಗೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ಎಷ್ಟೈತಿ, ಈಗ ನಾನು 15 ಅಂದರೆ 14 15 ಇವಾಗ 16 ಬೇಕಿದೆ. ಹಿಡ್ಕೊಂಡು ಒಂದು ಲೈನ್ ಹೇಳ್ಕೊಂಡು ನೋಡ್ರಿ. ಇವಾಗ ಇಲ್ಲಿನೂ 2.5, ಇಲ್ಲಿನೂ 2.5. ಈಗ ಕ್ರಾಸ್ ಪಟ್ಟಿ ಒಂದು ಲೈನ್ ಹೇಳ್ಕೊಳ್ತೀವಿ. ಇವಾಗ ಹುಕ್ಮನಿ ಬಂದಿಷ್ಟ ಎಷ್ಟೈತಿ ನೋಡೋದು. ಹುಕ್ಮನಿ ಬಂದ್ಬಿಟ್ಟು 6 ಇಂಚ್. 6 ಒಳಗೆ 2 ಕೂರಿಸ್ಕೊಂಡು 8 ಅಂತ ಇಟ್ಕೊಳ್ಳೋದು. 8 ಇಟ್ಕೊಂಡು ಇಲ್ಲಿ 2 ಇಂಚ್ ಮೇಲೆ 2 ಗೆರೆ. 11 ಇಂಚ್ ಏನಾದರೂ ಎದೆ ಆಗಲ್ಲ ಬಂತಂದ್ರೆ 2 ಇಂಚ್ ಮೇಲೆ 2 ಗೆರೆ ಇಟ್ಕೋಬೇಕು. ಒಂದು ಬಾಕ್ಸ್ ಹಾಕಿ ಉದ್ದ ಬಂದ್ಬಿಟ್ಟು 3 ಇಂಚ್ ಮೇಲೆ 2 ಗೆರೆ.
ಇವಾಗ ಇದೆರಡು ಕೂಡಿಸಿ ಎಷ್ಟು ಬಂತು 5.5 ಬಂತು. ಇದನ್ನು 5.5 ಅವ್ರನ್ನ ಬಬ್ಬಿ ತಗೊಂಡ ಇಲ್ಲಿಂದ ಇಲ್ಲಿ ಅರ್ಧ ಇಂಚ ಶೇಪ್ ಹಾಕಿ ಇಲ್ಲಿನ ಒಂದು ರೌಂಡ್ ಶೇಪ್ ಕೊಟ್ಟು ದಾರ ಪ್ಲೇಸ್. ಈಗ ಅವರ ಎದೆ ಎಲ್ಲ ಎಷ್ಟು ಇರ್ತದಲ್ಲ ಅಂದ್ರೆ ಈಗ 9 ಇಂಟು 4 ಮಾಡಿದ್ರೆ 36 ಆಯಿತು. 36ಅನ್ನ ಡಿವೈಡೆಡ್ ಬೈ 10 ಮಾಡಿ ನಾವೆಲ್ಲ ಟೆಕ್ಸ್ಟ್ ಪಾಯಿಂಟ್ ಅಂತ ಇಟ್ಕೋಬೇಕು. ಇಲ್ಲ ನಿಮ್ಗೆ ಹಂಗೆ ಗೊತ್ತಾಗಲಿಕ್ಕಾದ್ರೆ ಇದೇನಿತ್ತ ಬುದು ಸೆಂಟ್ರ್ ಪಾಯಿಂಟ್ ಒಂದು ಮಾರ್ಕ್ ಹಾಕೊಂಡ್ಬಿಡೋದು. ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಏನಿತ್ತು ಇದೊಂದು ಲೈನ್ ಹಾಕೊಂಡ್ಬಿಡೋದು. ಈ ಕಡೆ 1 ಇಂಚ ಈ ಕಡೆ 1 ಇಂಚ ಟೆಕ್ಸ್ಟ್ ಪಾಯಿಂಟ್. ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚ ಮ್ಯಾಲೆ ಹೋಗಿ ಏನೈತಲ್ಲ ಈ ರೀತಿ ಶೇಪು. ಇದು ಫ್ರಂಟ್ ಪಾರ್ಟ್ ಆಯ್ತು. ಇವಾಗ ಬ್ಯಾಕ್ ಪಾರ್ಟು ಹೀಗೆ ಮಾಡ್ತೀವಿ. ಓಪನ್ ಎಸ್ಟಿ 3 ಇಂಚ್ ಐತಿ. 3 ಇಂಚ್ ಒಳಗೆ 1 ಇಂಚ್ ಕೂಡಿಸ್ಕೊಂಡು ಬ್ಯಾಕ್ ಪಾರ್ಟ್ ಇಟ್ಕೋಬೇಕು. ಎಷ್ಟಾಯ್ತು 4 ಆಯ್ತು. ಇಲ್ಲಿ ಬ್ಯಾಕ್ ಸ್ವಲ್ಪ 2.5 ಡೀಪ್ ಅಂತ ತಗೊಂಡ ಇವಾಗ ಗಿರಿ ಹಾಕೋದು. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿ ಮಾರ್ಕೋಬೇಕು ಹಂಗೆ ಹಾಕ್ಬೇಕು. ನಾವು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮಗಿಲ್ಲಿ ಆರಾಮ್ಸೆ ಮಾಡ್ಕೋಬೇಕು ಹಂಗೆ ಮಾಡ್ಬೇಕು. ಪೂರ ಇಲ್ಲಿಂದನೇ ನೋಡಿ ಇದನ್ನು ಸ್ವಲ್ಪ ಡೀಪ್ ಅಂದರೆ ಒಂದು ಸ್ವಲ್ಪ ಡೀಪ್ ತೊಗೊಂಡ್ರಿ. ಇಲ್ಲಿಂದನ ಚೂರು ಈ ರೀತಿ ರೌಂಡ್ ಶೇಪ್ ಹಾಕಿದ್ರೆ ಬ್ಯಾಕ್ ಶೇಪ್ ಒಂದು ಡೀಪ್ ಬರ್ತದೆ. ಈಗ ಕಲಿಯೋರಿಗೆ ಭಾಳ ಅನುಕೂಲ ಆಗತ್ತೆ. ಈ ರೀತಿ ಕಟ್ಟಿಂಗ್ ಈಸಿ ಮೆಥಡ್ ಆಫ್ ಕಟ್ಟಿಂಗ್ ಕಲ್ತ್ರೆ ಇದನ್ನು ಕಟ್ ಮಾಡ್ಕೊಂಡು ಅರ್ಧ ಇಂಚು ಶೇಪ್ ಕೊಟ್ಟ ಮತ್ತು ನಾವು ಇದರಿಂದ ಇಲ್ಲಿ ಮತ್ತೆ ಒಂದು ಅರ್ಧ ಇಂಚ್ ಶೇಪ್ ಕೊಡಬೇಕು. ಇದಾದ್ಮೇಲೆ ಮುಖ ಬಿಡಿಸಿ ಇಲ್ಲಿ ಬ್ಯಾಕ್ ಪಾರ್ಟ ನಾವೇನು ತೊಗೊಂಡಿರ್ತೀವಲ್ಲ ಇದು 1 ಇಂಚ್ ಎಕ್ಸ್ಟ್ರಾ ಇದನ್ನ ಅದನ್ನ 1 ಇಂಚ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಸಿಂಪಲ್ ಈಸಿ ಕಟಿಂಗ್ ಮಾಡೋದ್ರಲ್ಲ ಈ ಕಟಿಂಗು ಈಸಿ ಐತಿ. ಆಮೇಲೆ ನಡು ಗ್ಯಾಪ್ ಅಂತ ಬರೋಂಗಿಲ್ಲ. ಈ ಎಕ್ಸ್ಟ್ರಾ ಕಟ್ ಮಾಡೋದ್ರಿಂದ ನಡು ಗ್ಯಾಪ್ ಅಂತ ಬರೋದಿಲ್ಲ. ಇದಕ್ಕೆ ಸ್ಲೀವ್ ಕಟ್ಟಿಂಗ್ ಬೇಕಾಗಿತ್ತು. ಇದು ನಮ್ಮ 4 ಈ ರೀತಿ ಇಟ್ಕೊಂಡ್ರೆ 9 ಇಂಚ್ ಬರ್ತಾ ಇದೆ ಇಲ್ಲ ಕಮ್ಮಿ. ಈ ರೀತಿ ಇರುವಾಗ ಒಂದೊಂದು ಸ್ಲೀವ್ ತಗೊಂಡು ಇದನ್ನು 9.5 ಇಂಚ್ ಇಟ್ಟಾಗ ಇವಾಗಿರೋ 9.5 ಆ ತೋಳು ಬಂದ್ಬಿಟ್ಟು 5 ಇಂಚ್ ಐತಿ. 5 ಇಂಚ್ ಒಳಗೆ 1 ಇಂಚ್ ಕೂಡಿಸಿ ನಾವು ಇದನ್ನು 6 ಇಂಚ್ ಅಂತ ಇಟ್ಕೋಬೇಕು.
ಇದು ಅಸ್ತ್ರ ಬ್ಲೌಸ್ ಆದ್ರೆ ಅಷ್ಟೇ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಆದ್ರಣ ಅದು ಏನೈತಿಲ್ಲ ಎಕ್ಸ್ಟ್ರಾ ಪೀಸ್ ಹಚ್ಕೊಳಕಬೇಕು. ಅಸ್ತ್ರಕ್ಕಾದ್ರೆ ಒಂದು ಸೈಡ್ ಶೇಪ್ ತೊಗೊಂಡು ಇನ್ನೊಂದು ಸೈಡ್ ನಾವು ಆರಾಮ್ಸೆ ಜಾಯಿಂಟ್ ಕೊಡ್ಬೋದು. ಆದರೆ ಮೇನ್ ಫ್ಯಾಬ್ರಿಕ್ ಆದ್ರೆ ಕೊಡೋಕ್ಕಾಗಂಗಿಲ್ಲ. ನೋಡಿದ್ರೆ ಎರಡರ ಮೇಲೆ ಎರಡು ಗೆರೆ ತೊಗೊಂಡು ಇಲ್ಲಿ ಒಂದೂವರೆ ತೊಗೊಂಡು ಇದನ್ನು ಈ ರೀತಿ ಶೇಪ್ ಆಮೇಲೆ ಇದು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಶೇಪ್ ಕೊಡಬೇಕು. ಒಂದೋ ಬಾಣ ತೆಗೆದು ಮೇಲೆ ಆಮೇಲೆ ಇದನ್ನ ಮತ್ತೆ ಅರ್ಧ ಇಂಚ್ ಶೇಪ್ ಕೊಡಬೇಕು. ಇವಾಗ ಇಲ್ಲಿ ಒಂದು ಕಡೆ ಸ್ಲೀವ್ ಜಾಯಿಂಟಿಂಗ್ ಕೊಟ್ಟ ಕರೆಕ್ಟಾಗಿ ಇದೇ ರೀತಿ ಇನ್ನೊಂದು ಸ್ಲೀವ್ ಇದನ್ನ ಇದ್ರ ಮೇಲೆ ತಗೊಂಡ್ರೆ ಆಯಿತು. ಒಂದು ಸ್ವಲ್ಪ ಒಂದು ಸೈಡ್ ಒಂಚೂರು ಜಾಯಿಂಟಿಂಗ್ ಬರುತ್ತೆ ಅಷ್ಟೇ. ಇಷ್ಟು ಜಾಯಿಂಟಿಂಗ್ ಬರುತ್ತೆ. ಇಷ್ಟು ಅರ್ಬಿ ಎಕ್ಸ್ಟ್ರಾ ಪೀಸ್ ಹಚ್ಕೊಂಡ್ರೆ ಸ್ಲೀವ್ ಕಟ್ಟಿಂಗ ಮುಗಿತು. ಇದು ಅಸ್ತ್ರ ಬ್ಲೌಸ್ ಆಗಿರೋದ್ರಿಂದ ಅಷ್ಟೇ ಹಿಂಗೆ ತೊಗೊಂಡು ಮೇನ್ ಫ್ಯಾಬ್ರಿಕ್ ಆದರೆ ತೊಗೊಳಗಿಲ್ಲ. ಪ್ಲೇನ್ ಬ್ಲೌಸ್ ಏನು ಹೊಲಿತಿರ್ತೀವಲ್ಲ ಅದಕ್ಕೆಲ್ಲ 4 ಕಡೆ ಪೀಸ್ ಕೊಡಾಕಬೇಕಾಗತ್ತೆ. ಈ ರೀತಿ ಕಡಿಮೆ ಬಂದಿತ್ತು. ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.